ಹೊರಬಿತ್ತು ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ರಾಜೇಂದ್ರ ಕೊಲೆಗೆ ಸುಪಾರಿ ನೀಡಿದ್ದಂತ ಆಡಿಯೋ ಇದೆ. ಆಡಿಯೋ ಸಿಕ್ಕಿದೆ ನನಗೆ ಅಂತ ಈಗಾಗಲೇ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಭೇಟಿಯನ್ನ ಕೊಟ್ಟು ದೂರು ನೀಡಿದಂತ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರಿಗೆ ಪೆನ್ ಡ್ರೈವ್ನಲ್ಲಿ ಇದ್ದಂತ ಆಡಿಯೋ ಈಗ ಬಹಿರಂಗವಾಗಿದೆ. 18 ನಿಮಿಷದ ಆಡಿಯೋದಲ್ಲಿದೆ ಕೊಲೆ ಸುಪಾರಿಯ ರಹಸ್ಯ. ಪುಷ್ಪ ರಾಕಿ ಮಾತನಾಡಿದಂತ ಆಡಿಯೋದಲ್ಲಿ ಇದೆ ಡೆಡ್ಲಿ ಹೆಸರುಗಳು. ಇದು ತೆಲುಗು ಪುಷ್ಪ ಅಲ್ಲ, ರಾಕಿ ಬಾಯ್ ಅಂತೂ ಅಲ್ವೇ ಅಲ್ಲ, ಡೆಡ್ಲಿ ಸೋಮನೆ ಇದಕ್ಕೆ ಸ್ಕೆಚ್ ಹಾಕಿರೋದು. ಸೋಮನ ಸ್ಕೆಚ್ಗೆ ಭರತ್ ಅಮಿತ್ ಸೇರಿ ಹಲವರು ಸಾಥನ್ನ ಕೊಟ್ಟಿದ್ದಾರೆ. ಕೊಲೆ ಸಂಚಿನ ಬಗ್ಗೆ ಪರಿಪರಿಯಾಗಿ ಪುಷ್ಪಾಳಿಂದ ವಿವರಣೆಯನ್ನ ಆ ಆಡಿಯೋದಲ್ಲಿ ತಿಳಿಸಿಕೊಳ್ಳಲಾಗಿದೆ. ಈತನೇ ಸೋಮ, ಆರೋಪಿ ನಂಬರ್ 1. MLC ರಾಜೇಂದ್ರನ ಕೊಲೆಗೆ ಸುಪಾರಿಯನ್ನು ನೀಡಿದಂಥ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಈತ. ಪುಷ್ಪ ಮತ್ತೆ ರಾಕಿ ಅನ್ನೋರು ಮಾತನಾಡಿರುವಂಥ 18 ನಿಮಿಷದ ವಿಡಿಯೋ ಈಗ ಸಿಕ್ಕಿದೆ. ಇನ್ನು ಪುಷ್ಪ ಮತ್ತೆ ರಾಕಿ ಮಾತನಾಡಿರುವಂಥ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳೋಣ. ಸರ್ ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕೋಡ್ದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ, ಕೇಳಂಗಿರೋ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವನ ಇಷ್ಟ ಏನನ್ನ ಮಾಡ್ಕೊಂಡು ನಿನ್ ಟೆನ್ಷನ್ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ, 5 ಲಕ್ಷ ಎಲ್ಲಿಂದ ಬಂತು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ನಿದ್ದಿದ್ದು, ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಹೇಳೋದ್ ಹೇಳನ ಅಷ್ಟೇನೆ. ಅವ್ರು ಉಂಟು ಏನನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ, ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ಹೇಳ. ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ, ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು, ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋ. ಇದು ರಾಕಿ ಹಾಗೂ ಪುಷ್ಪ ಮಧ್ಯೆ ನಡೆದಿರುವಂತ ಆಡಿಯೋ ಸಂಭಾಷಣೆ. ಆ ಆಡಿಯೋ ಸಂಭಾಷಣೆಯಲ್ಲಿ ಪರ್ಟಿಕ್ಯುಲರ್ ಆಗಿ KN ರಾಜಣ್ಣರ ಪುತ್ರ ರಾಜೇಂದ್ರ ಅವ್ರನ್ನ ಹೊಡಿಬೇಕು ಅನ್ನೋ ಒಂದು ವಿಷಯವನ್ನ ಪುಷ್ಪ ರಾಕಿ ಹತ್ರ ಹೇಳಿರುವಂತ ಆಡಿಯೋ ಇದು ಸ್ಪಷ್ಟವಾಗಿ ಇದೆ. ಈಗ ಈ ಆಡಿಯೋನ ನೇರವಾಗಿ ದಾಖಲಾತಿಯಾಗಿ ಸಾಕ್ಷ್ಯವಾಗಿ ಪೊಲೀಸರಿಗೆ ಪೆನ್ ಡ್ರೈವ್ನಲ್ಲಿ ಹಾಕಿ ರಾಜೇಂದ್ರ ಅವರು ಕೊಟ್ಟಿದ್ದಾರೆ. ಇದು ಈಗ ಎಲ್ಲೆಡೆ ಹೊರಗಡೆ ಸಿಗ್ತಾ ಇದೆ, ಹೊರಬಿದ್ದಿದೆ. ಈಗ ಪುಷ್ಪ ಮತ್ತೆ ರಾಕಿ ಮಾತನ್ನ ಆಡಿರೋ ಅಂಥದ್ದು. ಸೋಮನೆ ಇದೆಲ್ಲ ಸ್ಕೆಚ್ ಹಾಕಿರೋದು. ಬೆಂಗಳೂರಿನ ಕಲಾಸಿಪಾಳ್ಯದ ಹುಡುಗರನ್ನ ಕರ್ಕೊಂಬರ್ಬೇಕು, ತಮಿಳ್ನ 2 ಹುಡುಗರನ್ನ ಕರ್ಕೊಂಡು ಬಂದು ಅವ್ರನ್ನ ಹೊಡಿಸ್ಬೇಕು ಅಂತ 15 ದಿನಕ್ಕಿಂತ ಯಾವುದೋ ಫಂಕ್ಷನ್ ಮಾಡಿದ್ರಂತಲ್ಲ, ಆ ಫಂಕ್ಷನ್ನಲ್ಲಿ 2 ಜೈಪುರ ಹುಡುಗರು ಡೆಕೋರೇಷನ್ಗೋಸ್ಕರ ನುಗ್ಗಿದ್ರು ಅನ್ನೋ ಒಂದು ಮಾತನ್ನ ಕೂಡ ಆಡಿಯೋದಲ್ಲಿ ಹೇಳ್ತಾರೆ. ಇನ್ನು ಕೊಲೆ ಸಂಚಿನ ವಿಚಾರ ರಾಜೇಂದ್ರಗೆ ಗೊತ್ತಾಗಿದ ತಕ್ಷಣ ರಾಜೇಂದ್ರಗೆ ವಿಚಾರ ತಿಳಿಸೋಕೆ ರಾಕಿ ಅನ್ನೋ ಹುಡುಗನ ಸಹಾಯವನ್ನ ಕೂಡ ಪಡೆಯಲಾಗಿದೆ. ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಕಿ ತನ್ನ ಮೊಬೈಲ್ನಲ್ಲೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಕಿ. ಬಳಿಕ MLC ರಾಜೇಂದ್ರಗೆ ತಲುಪಿಸಿದ್ದ ಕೊಲೆ ಸಂಚಿನ ಆಡಿಯೋ ಕೇಳಿ ಶಾಕ್ ಆಗಿ ಅಲರ್ಟ್ ಆಗಿದ್ದ ವಿಧಾನ ಪರಿಷತ್ನ ಸದಸ್ಯ ರಾಜೇಂದ್ರ. ಆಡಿಯೋದಲ್ಲಿನ ಹತ್ಯೆಯ ಸಂಚಿನ ಬಗ್ಗೆ ತಿಳಿದು ದೂರನ್ನ ಕೂಡ ಕೊಟ್ಟಿದ್ದಾರೆ ರಾಜೇಂದ್ರ.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ನಾವು ಆಡಿಯೋನ ಕೇಳ್ತಾ ಇದ್ವಿ. ರಾಖಿ ಮತ್ತೆ ಪುಷ್ಪಾ ಮಧ್ಯೆ ನಡೆದಿರೋ ಅಂತ ಆಡಿಯೋ ಸಂಭಾಷಣೆ ಇದು. ನೇರವಾಗಿ ರಾಜೇಂದ್ರ ಅವರ ಹೆಸರು ಉಲ್ಲೇಖ ಮಾಡಿ ಅವ್ರನ್ನ ಎತ್ತಲಿಕ್ಕೋಸ್ಕರನೇ ಸುಪಾರಿ ಕೊಟ್ಟಿರೋದಾಗಿ ಪುಷ್ಪಾ ಹೇಳೋವಂಥ ಆಡಿಯೋ ಅದು. ಚಂದ್ರು, ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿರುವಂತಹದ್ದು. ಏನು ಈ ಒಂದು ಒಳಸಂಚಿನ ನಿಟ್ಟಿನಲ್ಲಿ ಈಗಾಗಲೇ ಏನು ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಈಗಾಗಲೇ ತನಿಖೆಗೆ ಮುಂದಾಗಿರುವಂತಹದ್ದು. ಅಂದ್ರೆ ಈಗಾಗಲೇ ಏನು ಒಂದು ಮಹಿಳೆ ಮಾತಾಡಿದ್ದಾಳೆ, ಯಾವೆಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಾಳೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಗಮನಿಸಿ ಈಗಾಗಲೇ ಆಕೆಯನ್ನ ವಿಚಾರಣೆಗೆ ಕರೆದಿರುವಂತಹದ್ದು. ಆಕೆಯನ್ನ ಬಳಿ ಮತ್ತಷ್ಟು ಮಾಹಿತಿ ಏನಾದರೂ ಇದೆಯಾ, ಮತ್ತೆ ಈ ಸೋಮ ಯಾರು ಅನ್ನುವಂಥರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮುಂದುವರೆದಿರುವಂತಹದ್ದು. ಸದ್ಯಕ್ಕೆ ಸೋಮ ಈ ತುಮಕೂರಿನ ಒಂದು ಲೋಕಲ್ ರೌಡಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಆತನ ಸುತ್ತ ಇದ್ದಂತಹ ಕೆಲವೊಂದು ಹುಡುಗರು, ಅಂದ್ರೆ ಯತೀಶ್ ಆಗಿರ್ಬೋದು ಅಥವಾ ಮತ್ತೊಬ್ಬ ಆಗಿರ್ಬೋದು, ಜೊತೆಗೆ ಕಲಾಸಿ ಪಾಳ್ಯದ ಹುಡುಗರು, ತಮಿಳು ಹುಡುಗರು, ಇವೆಲ್ಲರೂ ಕೂಡ ಕರ್ಸ್ಕೊತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸುಮಾರು 70 ಲಕ್ಷ ರೂಪಾಯಿಯಷ್ಟು ಸುಪಾರಿಯನ್ನ ನೀಡಲಾಗಿದೆ. ಈ 70 ಲಕ್ಷ ರೂಪಾಯಿಯಲ್ಲಿ 5 ಲಕ್ಷ ರೂಪಾಯಿಯನ್ನ ಏನು ಈಗಾಗಲೇ ಅಡ್ವಾನ್ಸ್ ಆಗಿ ತಗೊಳ್ಳಲಾಗಿದೆ. ಅದು ಕೂಡ ಥ್ರೂ ಅಕೌಂಟ್ ತಗೊಳ್ಳಲಾಗಿದೆ. 5 ಲಕ್ಷದ ಜಾಡು ಹಿಡಿದ್ರೆ ಯಾರು ಈ ಒಂದು ಪ್ರಕರಣದ ಕಿಂಗ್ ಪಿನ್ ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಏನೋ ಆ ಆಡಿಯೋದಲ್ಲಿ ಪುಷ್ಪಾ ಎಂಬುವ ಮಹಿಳೆ ಹೇಳಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ಎಲ್ಲಾ ಮಾಹಿತಿಯನ್ನ ಆಧರಿಸಿ ಈಗಾಗಲೇ ಪೊಲೀಸರು ಆ ದಿಕ್ಕಿನಲ್ಲಿ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಇದು ಪುಷ್ಪಾ ಹಾಗೂ ರಾಖಿ ಮಧ್ಯೆ ಆಗಿರೋ ಅಂತ ಆಡಿಯೋ ಸಂಭಾಷಣೆ. ರಾಖಿಯಿಂದ ನೇರವಾಗಿ ರಾಜೇಂದ್ರ ಅವ್ರಿಗೆ ಆಡಿಯೋನ ಕಳಿಸ್ಕೊಡಲಾಗಿದೆ. ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದ್ ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವ್ಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವ್ಳು ಚಿಕ್ಕೋಡ್ದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ. ಕೇಳಂಗಿರೋ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವನ್ ಇಷ್ಟ ಏನನ್ನ ಮಾಡ್ಕೊಂಡು ನಿನ್ ಟೆನ್ಷನ್ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ನಿದ್ದಿದ್ದು, ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡ್ವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಹೇಳೋಣ ಅಷ್ಟೇನೆ. ಅವ್ರು ಉಂಟು ಏನನ್ನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋಣ. ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾವನೋ ಆಟೋದಲ್ಲಿ ಕುಂತಿರೋ. ಇನ್ನು ಪುಷ್ಪಾ ಹಾಗೂ ರಾಖಿ ಮಧ್ಯೆ ಆಗಿರೋ ಅಂತ ಆಡಿಯೋ ಸಂಭಾಷಣೆ ನೋಡೋದಾದ್ರೆ, ಆರೋಪಿ ಸೋಮನಿಗೆ ಬಹಳಷ್ಟು ಪರಿಚಯಸ್ಥಳಾಗಿದ್ಲು ಪುಷ್ಪಾ. ರಾಜೇಂದ್ರ ಹತ್ಯೆ ಮಾಡಲು ಸುಪಾರಿ ಬಗ್ಗೆ ಪುಷ್ಪಾಳ ಬಳಿ ಹೇಳಿದ್ದ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ಲು ಪುಷ್ಪಾ. ಸೋಮನ ಜೊತೆಗಿದ್ಕೊಂಡೆ ಸಂಚಿನ ಮಾಹಿತಿಯನ್ನ ಕಲೆ ಹಾಕಿದ್ಲು. ಕೊಲೆ ಸಂಚಿನ ವಿಚಾರ ರಾಜೇಂದ್ರಗೆ ತಿಳಿಸಲು ಪುಷ್ಪಾ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾಳೆ. ರಾಜೇಂದ್ರಗೆ ವಿಚಾರವನ್ನ ತಿಳಿಸೋಕೆ ರಾಖಿ ಎನ್ನುವ ಹುಡುಗನ ಸಹಾಯವನ್ನ ತೆಗೆದುಕೊಂಡಿದ್ಲು ಪುಷ್ಪಾ. ಸಂಚಿನ ಬಗ್ಗೆ ಪುಷ್ಪಾ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಖಿ. ತನ್ನ ಮೊಬೈಲ್ನಲ್ಲೇ ಎಲ್ಲ ರೆಕಾರ್ಡ್ಗಳನ್ನು ಮಾಡ್ಕೊಂಡಿದ್ದ ರಾಖಿ. ಬಳಿಕ ಆ ರೆಕಾರ್ಡ್ ಆಗಿದ್ದಂಥ ಆಡಿಯೋನ MLC ರಾಜೇಂದ್ರಗೆ ತಲುಪಿಸಿದ್ದ. ಕೊಲೆ ಸಂಚಿನ ಆಡಿಯೋ ಅದು.
ಆಡಿಯೋ ಕೇಳಿ ಶಾಕ್ ಆಗಿ ಅಲರ್ಟ್ ಆಗಿದ್ದಾರೆ MLC ರಾಜೇಂದ್ರ. ಆಡಿಯೋದಲ್ಲಿನ ಹತ್ಯೆಯ ಸಂಚಿನ ಬಗ್ಗೆ ತಿಳಿದು ದೂರನ್ನ ಕೂಡ ಈಗ ದಾಖಲಿಸಿದ್ದಾರೆ. ಸದ್ಯ ಆಡಿಯೋ ಬೆನ್ನು ಹತ್ತಿರುವ ಪೊಲೀಸರಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಆಡಿಯೋದಲ್ಲಿ ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಅವರ ಹೆಸರು ಉಲ್ಲೇಖ ಆಗಿದೆ. 5 ಮೇಲೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಹೇಳೋಣ ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದು ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ, ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋಣ ನಾನ ಕಿವಿಗೆ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶು ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.